ಅಲ್ಲಮಪ್ರಭುದೇವರು ಮಹಾ ಕಾದಂಬರಿಯನ್ನು ಧಾರಾವಾಹಿಯ ರೂಪದಲ್ಲಿ ನಮ್ಮ ವಿಜಯ TV 12 ಈ ಯೂಟ್ಯೂಬ್ ಕನ್ನಡ ಚಾನಲ್ನಲ್ಲಿ ಎಂದಿನಿಂದ ಆರಂಭಗೊಳಿಸಿದ್ದೇವೆ. ಪ್ರತಿದಿನ ಈ ಕಾದಂಬರಿಯ ಕಥಾಭಾಗ ಆರಂಭವಾಗಿ ಮುನ್ನಡೆಯುತ್ತದೆ. ತಾವು ಶ್ರೋತೃಗಳು ಈ ವಿಡಿಯೋಗಳನ್ನು ನೋಡ್ತಾ ಇರತಕ್ಕಂಥ ಎಲ್ಲ ತಂದೆ ತಾಯಿಗಳು ನಿಮ್ಮ ಎಲ್ಲ ಸಹಕಾರವನ್ನು ನಮಗೆ ಕೊಡಬೇಕು ಅಯ್ಯ. ನೀವೆಲ್ಲ 2100 ಸಬ್ಸ್ಕ್ರೈಬರ್ಸ್ ಆಗಿದ್ದೀರಿ ಅಯ್ಯ. ಶ್ರೋತೃ ಅಯ್ಯಂದಿರೇ, ವೀಕ್ಷಣೆ ಮಾಡುತ್ತಿರುವ ಯೂಟ್ಯೂಬ್ಗಳನ್ನು ನೋಡುತ್ತಿರುವ ಅಯ್ಯಗಳೇ, ನಿಮ್ಮ ಎಲ್ಲರಲ್ಲಿ ನಾವು ಸ್ವಾಗತವನ್ನು ಮಾಡಿ ಈ ಅಲ್ಲಮಪ್ರಭುದೇವರ ಧಾರಾವಾಹಿಯ ಕಥಾಭಾಗವನ್ನು ನೀವೆಲ್ಲರೂ ನೋಡಿರಿ ಅಯ್ಯ. ಇದನ್ನು ನೀವು ಸ್ವಾಗತಿಸಿ ಮೆಚ್ಚಿ ಆಧರಿಸಬೇಕು ಅಯ್ಯ. ಈ ಕಾರಣವಾಗಿ ನಿಮ್ಮೆಲ್ಲರ ಪ್ರೀತಿಯಿಂದ ಸಚಿನ್ ಗೌಡ ಎನ್ನುವ ಸದ್ಭಕ್ತ ಮಹಾಶಯ ತರುಣರೋರ್ವರು, ಸ್ವಾಮೀಜಿಯವರೇ, ನಮಗೆ ಅಲ್ಲಮಪ್ರಭುದೇವರ ಜೀವನ ಆಧರಿಸಿದ ಅವರ ಚರಿತ್ರೆಯ ಕಥಾಭಾಗವನ್ನು ನಮಗೆ ತಿಳಿಸಿಕೊಡಿರಿ ಅಯ್ಯ ಎಂಬುದಾಗಿ ಸಚಿನ್ ಗೌಡ ಕೇಳಿಕೊಂಡಿದ್ದಾರೆ. ಅಯ್ಯ ಸಚಿನ್ ಗೌಡ, ನಿಮ್ಮ ಅಪೇಕ್ಷೆಯ ಮೇರೆಗೆ ಈ ಕಾದಂಬರಿಯ ಭಾಗವನ್ನು ನಿಮಗೆ ನಿಮ್ಮಂಥ ಅನೇಕ ಶ್ರೋತೃಗಳಿಗಾಗಿ ಆರಂಭ ಮಾಡಿದ್ದೇವೆ ಅಯ್ಯ. ನೀವೆಲ್ಲರೂ ಈ ಕಾದಂಬರಿಯ ಕಥಾಭಾಗವನ್ನು ಕೇಳಬೇಕು ಅಯ್ಯ. ವಿಜಯ TV 12 ಇದುವರೆಗೆ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ ಅಯ್ಯ, ಸಬ್ಸ್ಕ್ರೈಬ್ ಬಟನ್ ಒತ್ತಿರಿ ಅಯ್ಯ. ಅಲ್ಲಿ ಗಂಟೆ ಬರ್ತದೆ, ಆ ಗಂಟೆಯನ್ನು ಒತ್ತಿ ಅಯ್ಯ. ಹೀಗೆ ನೀವೆಲ್ಲರೂ ಆಧರಿಸಿ ಪ್ರೋತ್ಸಾಹಿಸಬೇಕು ಅಯ್ಯ. 11, 12, 10ನೇ ಶತಮಾನದಲ್ಲಿ ಕುಂತಳನಾಡು ಎಂಬುದಾಗಿ ಕರೆಯಲಾಗ್ತಾ ಇದ್ದದ್ದನ್ನು ಶಾಸನಗಳು ವಿವರಿಸುತ್ತವೆ. ಈ ಕುಂತಳನಾಡಿನಲ್ಲಿ ಬನವಾಸಿ ಎಂಬುದೊಂದು ಸಾಮ್ರಾಜ್ಯ. ಈ ಬನವಾಸಿ ಸಾಮ್ರಾಜ್ಯಕ್ಕೆ ಬಳ್ಳಿಗಾವೆ ಎಂಬುದು ರಾಜಧಾನಿ. ಇಂದು ಕರ್ನಾಟಕದ ರಾಜಧಾನಿಯಾಗಿ ಬೆಂಗಳೂರು ನಗರ ಇದೆ. ಅಂದು ಕುಂತಳನಾಡಿನ ಬನವಾಸಿ ಸಾಮ್ರಾಜ್ಯಕ್ಕೆ ಬಳ್ಳಿಗಾವೆ ಎಂಬುದೊಂದು ರಾಜಧಾನಿ. ಕೆಲವು ಕಾಲ ಈ ಬಳ್ಳಿಗಾವೆಯು ಕಲ್ಯಾಣ ಸಾಮ್ರಾಜ್ಯದ ರಾಜಧಾನಿಯಾಗಿಯೂ ಕೂಡ ಇಲ್ಲಿಂದ ಕಲ್ಯಾಣದ ಚಕ್ರವರ್ತಿಗಳು ಆಳ್ವಿಕೆಯನ್ನು ನಡೆಸಿದ್ದಾರೆ. ಹೀಗೆ ಬಳ್ಳಿಗಾವೆ ಎನ್ನುವ ಊರು ಒಂದು ಪ್ರಸಿದ್ಧವಾದ ರಾಜಧಾನಿಯಾಗಿತ್ತು. ಇಂದು ಬಳ್ಳಿಗಾವೆ ಒಂದು ಸಣ್ಣ ಗ್ರಾಮವಾಗಿದೆ, ಜನರಿಗೆ ಅಪರಿಚಿತವಾಗಿದೆ. ಆದರೆ ಅಂದು ಬಳ್ಳಿಗಾವೆ ಒಂದು ಸಾಮ್ರಾಜ್ಯದ ರಾಜಧಾನಿ. ಇಲ್ಲಿ ಮುಖ್ಯವಾಗಿ ಕೇದಾರೇಶ್ವರ ದೇವಾಲಯವಿದೆ. ಈ ಕೇದಾರೇಶ್ವರ ದೇವಾಲಯಕ್ಕೆ 1164ರಲ್ಲಿ ಬಂಗಾರದ ಕಳಶವನ್ನು ಸ್ಥಾಪನೆ ಮಾಡಲಾಗಿತ್ತು ಗೋಪುರಕ್ಕೆ. ಈ ಕೇದಾರೇಶ್ವರ ದೇವಾಲಯವನ್ನು ತ್ರಿಕೂಟೇಶ್ವರ ದೇವಾಲಯ ಎಂಬುದಾಗಿ ಕರೆಯಲಾಗುತ್ತದೆ. ಇಲ್ಲಿ 3 ಗೋಪುರಗಳು ಇರುವುದರಿಂದ ಬ್ರಹ್ಮನಿಗೆ ಒಂದು ಗೋಪುರ, ವಿಷ್ಣುವಿಗೆ ಒಂದು ಗೋಪುರ, ಮಧ್ಯದ ಗರ್ಭಗುಡಿಯಲ್ಲಿ ಪರಮೇಶ್ವರನಿಗೆ ಒಂದು ಗೋಪುರ, ಕೇದಾರೇಶ್ವರನಿಗೆ. ಆದ್ದರಿಂದ ಇದಕ್ಕೆ ತ್ರಿಕೂಟೇಶ್ವರ ಎಂಬುದಾಗಿ ಕರೆಯಲಾಗುತ್ತದೆ. ಈ ಕೇದಾರೇಶ್ವರ ದೇವಾಲಯವನ್ನು ಸ್ಥಾಪನೆ ಮಾಡಿದವರು ಕಾಶ್ಮೀರ ಪಂಡಿತರು ಎಂಬುದಾಗಿ ಏನು ಕರೆಯಲಾಗುತ್ತದೆ, ಆ ಕಾಶ್ಮೀರಿ ಪಂಡಿತರು ಅಂದು ಅಸ್ಥಿರತೆ ಕಾಶ್ಮೀರದಲ್ಲಿ ಉಂಟಾದ ಕಾಲಕ್ಕೆ, ಪರಕೀಯರ ದಾಳಿ ಉಂಟಾದ ಕಾಲಕ್ಕೆ ತಮ್ಮ ಪ್ರಾಣ, ಆಸ್ತಿ, ಕುಟುಂಬ ಇವುಗಳನ್ನು ಉಳಿಸಿಕೊಳ್ಳುವ ಸಲುವಾಗಿ ಇವರು ದಕ್ಷಿಣ ಭಾರತದ ಕಡೆಗೆ ವಲಸೆ ಬಂದರು. ಇವರ ಆಸ್ತಿ, ಬಂಧುಗಳ ಪ್ರಾಣಹಾನಿಯಾಯಿತು. ಇವರಿಗೆ ಆಗ ಒಂದು ರೀತಿಯಲ್ಲಿ ಜ್ಞಾನೋದಯವಾಯಿತು. ನಾವು ಜಾತಿಯ ವ್ಯವಸ್ಥೆಯನ್ನು ಕಾಪಾಡಿಕೊಂಡು
ನಾವು ಅಷ್ಟೇ ಶ್ರೇಷ್ಠರು ಎಂಬುದಾಗಿ ಬಾಳ್ವೆ ಮಾಡಿದರೆ ನಮಗೆ ಮರ್ತ್ಯಲೋಕದಲ್ಲಿ ಬಾಳುವುದು ಕಷ್ಟವಾಗುತ್ತದೆ. ನಮ್ಮ ಅಕ್ಕಪಕ್ಕ ನಮ್ಮ ಪರಿಸರದಲ್ಲಿ ಇರುವ ಜನರನ್ನು ನಮ್ಮವರಾಗಿ ನಾವು ಮಾಡಿಕೊಂಡು ಅವರನ್ನು ಪ್ರೀತಿಯಿಂದ ಅಪ್ಪಿಕೊಂಡು ಅವರ ಜನಬಲವನ್ನು ನಾವು ಗಳಿಸಿಕೊಂಡು ಬದುಕಿದರೆ ಮಾತ್ರ ನಮ್ಮ ಅಸ್ತಿತ್ವಕ್ಕೆ ಉಳಿವಿದೆ. ಇಲ್ಲದೇ ಇದ್ದರೆ ನಮಗೆ ಉಳಿಗಾಲವಿಲ್ಲ ಎಂಬುದು ಮನವರಿಕೆಯಾದ ಮೇಲೆ ಇವರು ಮಡಿಮೈಲಿಗೆಯ ಪ್ರಜ್ಞೆಯನ್ನು ಬಿಟ್ಟು ಇಲ್ಲಿನ ಎಲ್ಲ ಜನರಿಗೆ ಧರ್ಮ, ಸಂಸ್ಕೃತಿ, ವಿದ್ಯೆ ಹೀಗೆ ಏನು ನಾವು ಕೇದಾರೇಶ್ವರ ದೇವಾಲಯವನ್ನು ನೋಡ್ತಾ ಇದ್ದೇವೆ, ಇದು ಒಂದೇ ಹಂತದಲ್ಲಿ ನಿರ್ಮಾಣವಾಗಿಲ್ಲ. ಈ ದೇವಾಲಯಗಳು ನಿರ್ಮಾಣವಾಗುವುದಕ್ಕೆ ಅನೇಕ ಕಾಲಕ್ಕೆ ಕೇದಾರೇಶ್ವರನನ್ನು ಸ್ಥಾಪನೆ ಮಾಡುತ್ತಾರೆ. ಬಯಲಿನಲ್ಲಿಯೇ ಕೇದಾರೇಶ್ವರನನ್ನು ಸ್ಥಾಪನೆ ಮಾಡಿ ಅಲ್ಲೇ ಪಕ್ಕದಲ್ಲಿ ತಮಗೆ ಇರಲಿಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಿಕೊಳ್ಳುತ್ತಾರೆ. ಈಗ ಹೇಗೆ ಊರಿಂದ ಊರಿಗೆ ಹೋಗ್ತಕ್ಕಂಥವರು ಸೈನಿಕರು ಮತ್ತು ಪ್ರವಾಸಿಗರು ಮತ್ತು ಭಿಕ್ಷೆ ಬೇಡ್ತಕ್ಕಂಥವ್ರು ಅಲ್ಲಲ್ಲೇ ಗುಡಾರಗಳನ್ನು ಮಾಡಿಕೊಂಡು ವಾಸ ಮಾಡ್ತಾರಲ್ವ, ಹಾಗೆ ಇವರು ಕೂಡ ಪಕ್ಕದಲ್ಲಿಯೇ ಗುಡಾರಗಳನ್ನು ಮಾಡಿಕೊಂಡು ಅಲ್ಲಿ ವಾಸ ಮಾಡ್ತಾ ಕೇದಾರೇಶ್ವರ ಅಲ್ಲಿ ಪ್ರತಿಷ್ಠಾಪನೆ ಮಾಡಿದರು. ಈ ಕೇದಾರೇಶ್ವರ ಲಿಂಗವನ್ನು ಪ್ರತಿಷ್ಠಾಪನೆ ಮಾಡಲು ಸಹಾಯ ಮಾಡಿದವರು ಹೊಯ್ಸಳರು. ಹೊಯ್ಸಳರು ಮೊದಲು ಈ ಬಳ್ಳಿಗಾವೆಯನ್ನೇ ತಮ್ಮ ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ವಿಕೆ ಮಾಡ್ತಾಯಿದ್ರು. ಆ ರಾಜರು ಎಲ್ಲ ಗುರುಗಳನ್ನೂ ತಮ್ಮ ಗುರುಗಳು ಎಂಬುದಾಗಿ ಸ್ವೀಕಾರ ಮಾಡ್ತಾರೆ. ಯಾಕೆ ಎಂಬುದಾಗಿ ಹೇಳಿದರೆ ತಮ್ಮ ಅಸ್ತಿತ್ವ ಉಳಿಗಾಲ ಬೇಕಾಗಿರ್ತದೆ. ಆದ ಕಾರಣ ಎಲ್ಲ ಧರ್ಮದ ಎಲ್ಲ ಜನರ ಬಲವನ್ನು ಪಡೆದುಕೊಳ್ಳಬೇಕಾಗ್ತದೆ. ಹೀಗಾಗಿ ಅವರು ಎಲ್ಲ ಧರ್ಮಕ್ಕೆ ರಾಜ ಮಹಾರಾಜರು ಗೌರವ ಮನ್ನಣೆಯನ್ನು ಕೊಟ್ಟು ಎಲ್ಲರ ಕೃಪಾ ಕಟಾಕ್ಷವನ್ನು ಪಡೆದುಕೊಳ್ಳುತ್ತಾರೆ. ಈ ಕಾಲದಂಥ ಹೊಯ್ಸಳರು ಇವರು ಕಲ್ಯಾಣಿ ಚಾಲುಕ್ಯರ ಸಾಮಂತ ರಾಜರಾಗಿ ತಮ್ಮನ್ನು ಗುರುತಿಸಿಕೊಂಡಿದ್ದರು. ಮುಂದೆ ಕಾಲಾನಂತರದಲ್ಲಿ ಆ ಬಯಲ ಕೇದಾರೇಶ್ವರ ಲಿಂಗಕ್ಕೆ ಒಂದು ಸಣ್ಣ ಕಟ್ಟಡವನ್ನು, ಗರ್ಭಗುಡಿಯ ಕಟ್ಟಡವನ್ನು ನಿರ್ಮಾಣ ಮಾಡಿ ಮೇಲೆ ಅದಕ್ಕೆ ಹೊದಿಕೆಯನ್ನು ಹಾಕಲಾಯಿತು. ಮಂಟಪ ಎಂಬುದಾಗಿ ಏನು ಕರಿತೇವೆ, ಆ ಮಂಟಪಗಳೇನಾಗಿರ್ತವೆ, ಮೇಲೆ ಕಲ್ಲು ಚಪ್ಪಡಿಯನ್ನು ಹಾಸ್ತಾರೆ. ಆ ಕಲ್ಲು ಚಪ್ಪಡಿಯನ್ನು ಹಾಸಿ ಅದರ ಮೇಲೆ ಗೋಪುರಗಳನ್ನು ನಿರ್ಮಾಣ ಮಾಡ್ತಾರೆ. ಮೊದಲಿಗೆ ಆ ಕಲ್ಲು ಚಪ್ಪಡಿಯನ್ನು ಹಾಸಿ ಆ ಗರ್ಭಗುಡಿಗೆ ಮಳೆ, ಬಿಸಿಲು, ಗಾಳಿ ಆ ಗರ್ಭಗುಡಿಯಲ್ಲಿಯೇ ವಸತಿಯನ್ನು ಮಾಡ್ತಾಯಿದ್ರು. ಅಲ್ಲಿದ್ದುಕೊಂಡೇ ಪೂಜೆಯನ್ನು ಮಾಡ್ತಾಯಿದ್ರು. ಈ ಕೇದಾರೇಶ್ವರ ಗುರುಗಳು ಇವರನ್ನು ಕೇದಾರ ಶಕ್ತಿ ಪಂಡಿತ ಎಂಬುದಾಗಿ ಕರೆಯಲಾಗ್ತದೆ. ಗೌರವವನ್ನು ಪಡೆದುಕೊಳ್ಳಬೇಕಾಗಿರುವುದರಿಂದ ತಪಸ್ಸು, ಶಾಸ್ತ್ರ, ಅಧ್ಯಯನ, ಪೂಜೆ, ಭಕ್ತಿ ಮತ್ತು ಗ್ರಂಥಾಧ್ಯಯನ, ಕಲೆಗಳು ಇವೆಲ್ಲವುಗಳನ್ನು ಕೂಡ ಅವರು ಅಧ್ಯಯನ ಮಾಡಿದರು. ಇವತ್ತು ಹೇಗೆ ಒಂದು ವಿದ್ಯೆಯನ್ನು ಕಲಿತರೆ ಸಾಕಾಗುವುದಿಲ್ಲವೋ ಸಂಪಾದನೆ ಮಾಡಲಿಕ್ಕೆ ಅನೇಕ ವಿದ್ಯೆಯನ್ನು ಕಲಿಯಬೇಕಾಗ್ತದೆ. ಹಾಗೆ ಈ ಕೇದಾರ ಶಕ್ತಿ ಪಂಡಿತರು ತಾವು ಸಂಗೀತ, ನೃತ್ಯ, ಗಾಯನ, ವಾದ್ಯ, ಶಾಸ್ತ್ರ, ಉಪನಿಷತ್ತು, ವೇದ, ಆಗಮ ಹೀಗೆ ಯಾವುದು ಸಾಧ್ಯ ಆ ಎಲ್ಲ ವಿದ್ಯೆಯನ್ನು ಇವರು ಕಲಿಯಲು ಆರಂಭಿಸಿದರು. ಮತ್ತು ಅಲ್ಲಿ ಒಂದು ಗುರುಕುಲವನ್ನು ಕೂಡ ಆರಂಭ ಮಾಡಿದರು. ಗುರುಕುಲವನ್ನು ಎಲ್ಲಿ ಆರಂಭ ಮಾಡಿದರು? ಗರ್ಭಗುಡಿಯ ಮುಂದೆ ಬಯಲಿನಲ್ಲಿಯೇ. ಎಷ್ಟೋ ಸಂದರ್ಭದಲ್ಲಿ ಎಷ್ಟೋ ಊರುಗಳಲ್ಲಿ 20-21ನೇ ಶತಮಾನದಲ್ಲಿ ಮರದ ಕೆಳಗಡೆ ಶಾಲೆ ನಡೆಸಿದ್ದನ್ನು ನಾವು ಕಂಡಿದ್ದೇವೆ. ಬಯಲಿನಲ್ಲಿ ಶಾಲೆ ನಡೆದದ್ದನ್ನು ನಾವು ನೋಡಿದ್ದೇವೆ. ನಮ್ಮ ಊರಿನಲ್ಲಿ, ನಾವು ಹುಟ್ಟಿದ ಊರಿನಲ್ಲಿಯೂ ಕೂಡ ಮೊದಲು ಶಾಲೆ ಅಲ್ಲಿ ಬಸವನ ಗುಡಿಯಲ್ಲಿ, ನಮ್ಮೂರಿನಲ್ಲಿರುವ ಬಸವಣ್ಣನ ಗುಡಿಯಲ್ಲಿ ಶಾಲೆ ಆರಂಭವಾಯಿತು ಎಂಬುದಾಗಿ ನಮ್ಮ ಕಾಲದ ಹಿರಿಯರು ಹೇಳುತ್ತಿದ್ದರು. ಹೀಗಾಗಿ ಇದು ಎಲ್ಲ ಕಾಲದ ಇದು ವಾಸ್ತವ. ಯಾಕೆ ಎಂಬುದಾಗಿ ಹೇಳಿದರೆ ಕಟ್ಟಡ ನಿರ್ಮಾಣ ಅಷ್ಟು ಸುಲಭವಲ್ಲ. ಯಾಕೆ ಎಂಬುದಾಗಿ ಬಯಲಿನಲ್ಲಿಯೇ ಗುರುಕುಲವನ್ನು ಆರಂಭ ಮಾಡಿದ ಕಾರಣ ಏನು ಎಂಬುದಾಗಿ ಹೇಳಿದರೆ ಮುಖ್ಯವಾಗಿ ಹಸಿವು. ನಾವು ಬದುಕಬೇಕಾಗಿರ್ತದೆ. ಆದ ಕಾರಣ ಉದರ ನಿಮಿತ್ತಂ ಬಹುಕೃತ ವೇಷಂ ಎಂಬುದಾಗಿ ಒಂದು ನಾಣ್ಣುಡಿ ಇದೆ.
ಹೊಟ್ಟೆಪಾಡಿಗಾಗಿ ಮನುಷ್ಯ ಬಹು ವಿಧದ ವೇಷವನ್ನು ಹಾಕುತ್ತಾನೆ ಎಂಬುದಾಗಿ ಹೇಳಲಾಗ್ತದೆ. ಇದು ವಾಸ್ತವ ಸಂಗತಿ. ಹಾಗೆ ಕೇದಾರೇಶ್ವರ ಮುನಿಗಳು ಅಲ್ಲಿ ಗುರುಕುಲವನ್ನು ಆರಂಭ ಮಾಡಿದರು. ಯಾರಿಗಾಗಿ? ರಾಜ ಮಹಾರಾಜರು, ಶ್ರೀಮಂತರು, ವಣಿಕರು ಅಂದರೆ ವ್ಯಾಪಾರಸ್ಥರು, ಮಾನ್ಯರು ಇಂಥವರ ಸಲುವಾಗಿ ಗುರುಕುಲವನ್ನು ಆರಂಭ ಮಾಡಿದರು. ಈ ಬಳ್ಳಿಗಾವೆಯನ್ನು ಆಳುತ್ತಿದ್ದ ಹೊಯ್ಸಳರು ಕಲ್ಯಾಣಿ ಚಾಲುಕ್ಯರ ಸಾಮಂತರಾಜರು. ಕಲ್ಯಾಣಿ ಚಾಲುಕ್ಯರಲ್ಲಿ 6ನೇ ವಿಕ್ರಮಾದಿತ್ಯ ಪ್ರಸಿದ್ಧ ಚಕ್ರವರ್ತಿ. ಈ 6ನೇ ವಿಕ್ರಮಾದಿತ್ಯ 1075ರಿಂದ 1126ರವರೆಗೆ ಕಲ್ಯಾಣ ಸಾಮ್ರಾಜ್ಯವನ್ನು ಆಳಿದಂತಹ ಬಹುದೊಡ್ಡ ಚಕ್ರವರ್ತಿ. ಈತನ ಆಳ್ವಿಕೆ ಕರ್ನಾಟಕದ ಇತಿಹಾಸದಲ್ಲಿ ಬಹಳ ದೊಡ್ಡ ಇತಿಹಾಸವನ್ನು ನಿರ್ಮಾಣ ಮಾಡಿದೆ. ಈತ ತನ್ನ ಭುಜಬಲ ಪರಾಕ್ರಮದಲ್ಲಿ ಚಕ್ರವರ್ತಿಯಾಗಿ ರಾಜ್ಯಭಾರ ಮಾಡಿದವನು. ಈತನ ಭುಜಬಲ ಪರಾಕ್ರಮಕ್ಕೆ ಉದಾಹರಣೆಯಾಗಿ ಇವನಿಗೆ 21 ರಾಣಿಯರು ಇವನ ಪತ್ನಿಯರು. ಅವರಲ್ಲಿ ಆ ಕಾಲದ ಸುಂದರಿ ಮತ್ತು ನೃತ್ಯಪಟುವಾದಂತಹ ಚಂದಲದೇವಿ 6ನೇ ವಿಕ್ರಮಾದಿತ್ಯನ ರಾಣಿಯ ಸ್ಥಾನ ಅದು ಬದಲಾಯ. ಚಕ್ರವರ್ತಿ ವಿಕ್ರಮಾದಿತ್ಯ ಬಳ್ಳಿಗಾವೆಗೆ ಕೆಲವು ಸಲ ತನ್ನ ರಾಜಧಾನಿಯನ್ನಾಗಿ ರಾಜ್ಯಭಾರ ಮಾಡಿಕೊಂಡಿದ್ದಂಥ ಕಾಲದೊಳಗೆ ಮೇಲಿಂದ ಮೇಲೆ ಬಳ್ಳಿಗಾವೆಗೆ ಆತ ಬರುತ್ತಾ ಇದ್ದ. ಬಳ್ಳಿಗಾವೆಯಲ್ಲಿ ತನ್ನ ಅರಮನೆಯೇ ಈಗ ಏನು ಉಡುತಡಿಯಲ್ಲಿ ಕೋಟೆ ಇದೆ ಅದನ್ನು ಅಕ್ಕ ಮಹಾದೇವಿಯರ ಸ್ಥಳವಾಗಿ ಅಭಿವೃದ್ಧಿ ಮಾಡಲಾಗ್ತಾ ಇದೆ. ಅದು ಆ ಕಾಲದ ಹೊಯ್ಸಳರ ರಾಜಧಾನಿಯ ಕೋಟೆ. ಆ ಉಡುತಡಿಯ ಕೋಟೆಯಲ್ಲಿಯೇ ಅರಮನೆಯಲ್ಲಿಯೇ ಈ 6ನೇ ವಿಕ್ರಮಾದಿತ್ಯ ಚಕ್ರವರ್ತಿ ತಾನು ವಸತಿ ಮಾಡ್ತಾ ಇದ್ದ. ಅಲ್ಲಿಂದ ಬಳ್ಳಿಗಾವೆಗೆ ಸುಮಾರು 5-6 ಕಿಲೋಮೀಟರ್ ಅಂತರ. ಅದನ್ನು ಹಿಂದೆ 1.5 ಅಥವಾ 2 ಹರಿದ ಕರೆಯಲಾಗ್ತಾ ಇತ್ತು. ಈ ಚಕ್ರವರ್ತಿ ವಿಕ್ರಮಾದಿತ್ಯನು ಮೇಲಿಂದ ಮೇಲೆ ಬಳ್ಳಿಗಾವೆಗೆ ಬಂದ ಕಾಲಕ್ಕೆ ಕೇದಾರೇಶ್ವರ ದೇವರ ದರ್ಶನವನ್ನು ತೆಗೆದುಕೊಂಡು ಕೇದಾರ ಗುರುಗಳ ದರ್ಶನವನ್ನು ಪಡೆದುಕೊಂಡು ಅಲ್ಲಿಂದ ಆತ ನಿರ್ಗಮಿಸ್ತಾ ಇದ್ದ. ಇಂಥ ಈಶ್ವರಪ್ರಭು ಮಹಾರಾಜ ತಾಯಿಯಾದ ಮಲ್ಲಮ್ಮ ದೇವಿ ಈ ಬಳ್ಳಿಗಾವೆಯಲ್ಲಿ ಆಳ್ವಿಕೆಯನ್ನು ನಡೆಸ್ತಾ ಇದ್ದರು. ಬಳ್ಳಿಗಾವೆಯ ಬಳ್ಳಿಗಾವೆಯ ಸಾಮಂತರಾಜ ಈಶ್ವರಪ್ರಭು ಮಹಾರಾಜ. ಈ ಈಶ್ವರಪ್ರಭು ಮಹಾರಾಜ ಇವರು ಮಹಾರಾಷ್ಟ್ರದ ಬಂದವರು. ಕರ್ನಾಟಕದ ಕಡೆಗೆ ವಲಸೆ ಬಂದು ಸಿಂದಗಿಯನ್ನು ಕೆಲವು ಕಾಲ ಇವರು ರಾಜ್ಯಭಾರ ಮಾಡಿದ್ದಾರೆ. ಇವರು ತಮ್ಮನ್ನು ಸಿಂಧ ವಂಶದ ರಾಜರು ಎಂಬುದಾಗಿ ಗುರುತಿಸಿಕೊಳ್ಳಲಾಗ್ತದೆ. ಇಂತಹ ಸಿಂಧ ವಂಶದ ಮಹಾರಾಜರು ಕಲ್ಯಾಣಿ ಚಾಲುಕ್ಯರಿಗೆ ಸಾಮಂತರಾಗಿ ಆಳ್ವಿಕೆಯನ್ನು ನಡೆಸಿದ್ದಾರೆ. ಈ ಈಶ್ವರ ಪ್ರಭು ಮಹಾರಾಜ ಮಲ್ಲಮ್ಮ ದೇವಿ ತಮ್ಮ ತಾರುಣ್ಯದ ವಯಸ್ಸಿನಲ್ಲಿದ್ದಾರೆ. ಅವರು 30ರ ಪ್ರಾಯ. ಲಗ್ನವಾಗಿ 4-5 ವರ್ಷಗಳಾದರೂ ಕೂಡ ಮಕ್ಕಳ ಸಂತಾನ ಪ್ರಾಪ್ತಿ ಆಗಿಲ್ಲ. ಆದ ಕಾರಣ ಸಂತಾನ ಪ್ರಾಪ್ತಿಯ ಉದ್ದೇಶದಿಂದ ಅವರು ಬಳ್ಳಿಗಾವೆಯ ಕೇದಾರೇಶ್ವರ ದೇವಾಲಯದ ಗುರುಗಳಾದ ಸೋಮೇಶ್ವರ ಪಂಡಿತರಲ್ಲಿ ಬಂದು ತಮ್ಮ ಪ್ರಾರ್ಥನೆಯನ್ನು ಭಿನ್ನಹ ಮಾಡ್ತಾರೆ. ಸೋಮೇಶ್ವರ ಪಂಡಿತರು ಕೇದಾರೇಶ್ವರನನ್ನು ನಿಮ್ಮ ಮನಸ್ಸಿನಲ್ಲಿ ಕುರಿತು ವ್ರತವನ್ನು ಆಚರಿಸಿ ಪರಮೇಶ್ವರನ ಆಶೀರ್ವಾದದಿಂದ ನಿಮ್ಮ ಬದುಕಿನಲ್ಲಿ ಪುತ್ರೋತ್ಸವ ಆಗುತ್ತದೆ ಎಂಬುದಾಗಿ ಹೇಳಿ ಅವರು 3 ತಿಂಗಳುಗಳ ಕಾಲ ಕೇದಾರೇಶ್ವರ ಪರಮೇಶ್ವರ ಪೂಜಾ ವ್ರತವನ್ನು ಆಚರಿಸುವ ಪದ್ಧತಿಯನ್ನು ಆರಂಭ ಮಾಡ್ತಾರೆ. ಈಶ್ವರಪ್ರಭು ಮಹಾರಾಜ ಮಲ್ಲಮ್ಮ ದೇವಿಯರು ಸೋಮೇಶ್ವರ ಪಂಡಿತರಿಗೆ ತಮ್ಮ ಅರಮನೆಗೆ ಆಗಮಿಸಲು ಆಹ್ವಾನವನ್ನು ಕೊಟ್ಟಿದ್ದಾರೆ. ಮಹಾರಾಜನ ಭಿನ್ನಪದ ಮೇರೆಗೆ ಸೋಮೇಶ್ವರ ಪಂಡಿತ ದೇವರು ಈಶ್ವರಪ್ರಭು ಮಹಾರಾಜ ಮಲ್ಲಮ್ಮ ದೇವಿಯ ಅರಮನೆಗೆ ಆಗಮಿಸಿದ್ದಾರೆ. ಗುರುಗಳ ಪಾದಪೂಜೆಯನ್ನು ಭಕ್ತಿ ಪ್ರಾರ್ಥನೆಯನ್ನು
ನಡೆಸಿ ಗೌರವದಿಂದ ಗುರುಗಳ ಪಾದಪೂಜೆಯನ್ನು ನೆರವೇರಿಸಿದ್ದಾರೆ. ಗುರುಗಳು ಆ ಪಾದಪೂಜಾ ಕಾಲಕ್ಕೆ ಸೋಮೇಶ್ವರ ಪಂಡಿತರು ಸ್ವತಃ ತಾವು ಅಧ್ಯಯನ ಮಾಡ್ತಾ ಇದ್ದಂತಹ ಓಂ ನಮಃ ಶಿವಾಯ ಕಂದಗಳು ಎನ್ನುವ ತಾಳವೋಲೆ ಕೃತಿಯನ್ನು ಆ ದಂಪತಿಗಳಿಗೆ ಕೊಡ್ತಾರೆ. ಇದರಲ್ಲಿ 110 ಓಂ ನಮಃ ಶಿವಾಯ ಕಂದಗಳಿದೆ. ಇವುಗಳನ್ನು ನೀವು ಪ್ರತಿದಿನ ಅಧ್ಯಯನ ಮಾಡಿ ಪೂಜಾ ಕಾಲಕ್ಕೆ ಲಿಂಗವನ್ನು ಇಟ್ಟುಕೊಂಡು ನಿಮ್ಮ ಮನೆಯಲ್ಲಿ ಹೇಗೂ ಪೂಜೆ ಮಾಡ್ತಾನೆ ಇದ್ದೀರಿ, ಆ ಪೂಜಾ ಮಾಡೋ ಕಾಲಕ್ಕೆ 1008 ಬಿಲ್ವಪತ್ರೆಯನ್ನು ಅರ್ಚನೆ ಮಾಡುವುದರ ಮೂಲಕ ಈ 110 ಕಂದ ಪದ್ಯಗಳನ್ನು ಪ್ರತಿದಿನ ನೀವು ಪಠಣ ಮಾಡಬೇಕು. ಸಾಧ್ಯವಾದರೆ ಭಕ್ತಿಯಿಂದ ಹಾಡಿಕೊಳ್ಳಿ. ನೀವು ದಂಪತಿಗಳಿರುವರು ಕೂಡ ಈ ಭಕ್ತಿ ಪೂಜಾ ವ್ರತವನ್ನು ಆಚರಿಸಿದರೆ ನಿಮ್ಮ ಬಾಳಿನಲ್ಲಿ ಪುತ್ರೋತ್ಸವ ಆಗುತ್ತದೆ ಎಂಬುದಾಗಿ ಹೇಳಿ ಓಂ ನಮಃ ಶಿವಾಯ ಎನ್ನುವ ಗ್ರಂಥದ ತಾಡವೋಲೆಗಳನ್ನು ಸೋಮೇಶ್ವರ ಪಂಡಿತ ದೇವರು ಪ್ರಭು ಮಹಾರಾಜ ದಂಪತಿಗಳಿಗೆ ಕೊಡ್ತಾರೆ. ಸ್ವತಃ ಗುರುಗಳೇ ತಾವು ಬಾಯ್ಪಾಠ ಮಾಡಿರ್ತಾರೆ. ಆ ಬಾಯ್ಪಾಠ ಮಾಡಿದ ಪದ್ಯ ನಾನು ಹೇಳಿದ ರೀತಿಯಲ್ಲಿ ನೀವು ಹೇಳಿ ಎಂಬುದಾಗಿ ಆ ಮಹಾಮಂತ್ರವನ್ನು ಹೇಳ್ತಾರೆ. ಶ್ರೀಯಂ ಪಡೆವಡೆ ಶಾಶ್ವತದ ಆಯುಷ್ಯದ ಅಪೇಕ್ಷೆ ತನಗೆ ಕೈಗೂಡುವಡಿ ಆ ಮಾಯಕ್ಕೆ ಒಳಗಾಗಿರದಡೆ ಜೀಯನ ಜಪ ಓಂ ನಮಃ ಶಿವಾಯ ಎಂಬ ಪದಂ. ಈ ಕಂದ ಪದ್ಯದಲ್ಲಿ ಐಶ್ವರ್ಯ ಲಕ್ಷ್ಮಿ, ಆರೋಗ್ಯಶ್ರೀ, ಆಯುಷ್ಯಶ್ರೀ, ಆಯುಷ್ಯ, ಆರೋಗ್ಯ, ಐಶ್ವರ್ಯ, ಸಕಲ ಭೋಗ ಭಾಗ್ಯಗಳನ್ನು ಜೀವನದಲ್ಲಿ ನೀನು ಪಡೆಯಬೇಕಾದರೆ, ಮಾಯೆ, ವಿಕೃತಿ, ಮೋಹ ಇವುಗಳಿಗೆ ಒಳಗಾಗದಿರಬೇಕಾದರೆ, ಪರಮೇಶ್ವರನ ಅನುಗ್ರಹವನ್ನು ನೀನು ಜೀವನದಲ್ಲಿ ಪಡೆಯಬೇಕಾದರೆ ಮಹಾಮಂತ್ರವಾದ ಓಂ ನಮಃ ಶಿವಾಯ ಎಂಬ ಮಂತ್ರವನ್ನು ಜಪಿಸು. ಹೀಗೆ ಆ ಮಹಾಮಂತ್ರದ ಅರ್ಥವನ್ನು ಗುರುಗಳು ಸೋಮೇಶ್ವರ ಪಂಡಿತ ದೇವರು ಈಶ್ವರಪ್ರಭು ಮಹಾರಾಜ ಮಲ್ಲಮ್ಮ ದೇವಿಯರಿಗೆ ಮೊದಲನೇ ಮಂತ್ರದ ಅರ್ಥವನ್ನು, ಮೊದಲನೇ ಮಂತ್ರದ ಪಠಣವನ್ನು ಕಲಿಸುತ್ತಾರೆ. ಹೀಗೆ ಈ ಮಹಾಮಂತ್ರ ಕಂದ ಪದ್ಯಗಳನ್ನು ಬರೆದವರು ಚಕ್ರವರ್ತಿಯ 6ನೇ ವಿಕ್ರಮಾದಿತ್ಯ ಚಕ್ರವರ್ತಿಯ ದಂಡನಾಯಕರಾಗಿರುವ ಕೊಂಡಗುಳಿ ಕೇಶಿರಾಜರು ಈ ಕಂದ ಪದ್ಯಗಳನ್ನು ಬರೆದಿದ್ದಾರೆ. ಅವರು ದೊಡ್ಡ ಮಹಾತ್ಮರು, ಅವರು ಭಕ್ತಿವಂತರು, ಅವರು ಚಾರಿತ್ರವಂತರು, ಅವರು ತೇಜಸ್ಶಾಲಿಗಳು. ಈ ಪರಮೇಶ್ವರನ ಪೂಜೆ ಭಕ್ತಿಯಿಂದ ತಮ್ಮ ಜೀವನದೊಳಗೆ ಏನೆಲ್ಲ ದೈವಾನುಗ್ರಹವನ್ನು ಪಡೆದುಕೊಂಡಂಥ ಮಹಾತ್ಮರು. ಅವರ ತಂದೆ ನಿಂಬಣ್ಣಯ್ಯ ದಂಡನಾಯಕ, ಅವರ ಭಾವಂದಿರು ಕೂಡ ದಂಡನಾಯಕರಾಗಿ ರಾಜ್ಯಭಾರ ಮಾಡುತ್ತಾ ಇದ್ದಾರೆ. ಇಂಥ ಕೇಶಿರಾಜ ದಂಡನಾಯಕರು ಈ ಭಕ್ತಿ ಕಂದ ಪದ್ಯಗಳನ್ನು ಬರೆದಿದ್ದಾರೆ. ಅವರು ತಮ್ಮ ಜೀವನದಲ್ಲಿ ಎಲ್ಲ ಭೋಗ ಭಾಗ್ಯಗಳನ್ನು ಪಡೆದುಕೊಂಡಿದ್ದಾರೆ. ನೀವು ಕೂಡ ಅದೇ ರೀತಿಯ ಈ ಕಂದ ಪದ್ಯಗಳನ್ನು ನಿರಂತರವಾಗಿ 3 ತಿಂಗಳುಗಳ ಕಾಲ ಪ್ರಾತಃ ಕಾಲ 4 ಗಂಟೆಗೆ ಈ ಪೂಜಾ ವ್ರತವನ್ನು ಆಚರಿಸಿ ನಿಮ್ಮ ಬಾಳಿನಲ್ಲಿ ಭಕ್ತಿ ಸಂತಾನ ಪುತ್ರೋತ್ಸವ ಪರಮೇಶ್ವರನ ಅನುಗ್ರಹದಿಂದ ಪ್ರಾಪ್ತವಾಗುತ್ತದೆ ಎಂದು ತಿಳಿಸಲಾಗಿ ಅಂದಿನಿಂದ ಅವರು ಆ ಪೂಜಾ ವ್ರತವನ್ನು ಆಚರಿಸಿದರು. ಆ ಪೂಜಾ ವ್ರತವನ್ನು ಅದೆಷ್ಟು ವೈಭವದಲ್ಲಿ ಭಕ್ತಿಯಲ್ಲಿ ಆ ದಂಪತಿಗಳು ಆಚರಿಸಿದರು ಎಂಬುದಾಗಿ ಹೇಳಿದರೆ ಗುರುಗಳ ಪಾದಪೂಜೆ ನಡೆಸಿದ್ದೇ ಒಂದು ವೈಭವ. ಗುರುಗಳು ಅವರ ಮನೆಯಲ್ಲಿ ಪೂಜಾ ವ್ರತವನ್ನು ತಿಳಿಸಿಕೊಟ್ಟದ್ದೇ ಮತ್ತೊಂದು ವೈಭವ. ಇಡೀ ಬಳ್ಳಿಗಾವೆಯಲ್ಲಿ ಪಾದಪೂಜಾ ವೈಭವ ಅನುರಣನಗೊಂಡಿತೇನೋ ಎನ್ನುವಂತೆ ಆ ಪಾದಪೂಜಾ ವೈಭವ ಈಶ್ವರಪ್ರಭು ಮಲ್ಲಮ್ಮ ದಂಪತಿಗಳ ಅರಮನೆಯಲ್ಲಿ ಅಮೋಘವಾಗಿ ನಡೆದಿದೆ. ಹೀಗೆ ಅಲ್ಲಮ ಪ್ರಭುದೇವರ ಮಹಾ ಕಾದಂಬರಿಯ ಪ್ರಾಸ್ತಾವಿತ ಭಾಗ ಇಂದು ಆರಂಭವಾಗಿದೆ. ನಿರಂತರವಾಗಿ ಈ ಧಾರಾವಾಹಿಯಾಗಿ ಅಲ್ಲಮ ಪ್ರಭುದೇವರ ಜೀವನ ಚರಿತ್ರೆಯ ಮಹಾ ಕಾದಂಬರಿ ಭಾಗ ಎಂದಿನಿಂದ ಆರಂಭವಾಗಿದೆ. ಅಲ್ಲಮ ಪ್ರಭುದೇವರು ಮಹಾ ಕಾದಂಬರಿ ಯೂಟ್ಯೂಬ್ ಕನ್ನಡ ಚಾನಲ್ ವಿಜಯ TV 12 ಈ ಕಾದಂಬರಿಯ ಹಕ್ಕುಗಳನ್ನು ಕಾಯ್ದಿರಿಸಲಾಗಿದೆ.
ಇದನ್ನು ಯಾರೂ ಆಂಶಿಕವಾಗಿ ಆಗಲಿ ಪೂರ್ಣವಾಗಿ ಆಗಲಿ ಯಾರೂ ಕಾಪಿ ಮಾಡುವಂತಿಲ್ಲ, ಪ್ರಕಟಿಸುವಂತಿಲ್ಲ. ಎಲ್ಲ ಹಕ್ಕುಗಳನ್ನು ಕಾಯ್ದಿರಿಸಲಾಗಿದೆ. ಉಲ್ಲಂಘನೆ ಮಾಡಿದರೆ ಕ್ರಮ ಕೈಗೊಳ್ಳಲಾಗುವುದು.